ಇರಬಹುದು. ಅದೇ ಅಹಂಕಾರ ನಿನ್ನ ಚಿತ್ತದಲ್ಲಿ ಬಂದಿದ್ದರೆ ಅದನ್ನು ಬೆಳೆಯಲು ಬಿಡುವವಳು ನಾನಲ್ಲ. ನನ್ನ ದತ್ತ ವಿಚಿತ್ರ ವಿದ್ಯೆಯಿಂದ ನಿನ್ನನ್ನು ಕ್ಷಣ ಮಾತ್ರದಲ್ಲಿ ಸೋಲಿಸಿ ಬಂಧಿಸಿ ಸಾಗಿಸುತ್ತೇನೆ. ಜಾಗ್ರತೆ. ಮುಚ್ಚಬಾಯಿ. ನೀರಿನ ಆಳವನ್ನು ಅರಿತೇ ಇಳಿಯುವವರು ನಾವು. ಹೌದೇ? ಎಚ್ಚರ ತಪ್ಪುವವರಲ್ಲ. ನಿನ್ನ ನಾಡಿಗೆ ಅಡಿ ಇಡುವ ಮೊದಲೇ ನಿನ್ನ ಪೂರ್ವಾಪರ ಚರಿತ್ರೆಯನ್ನು ತಿಳಿದುಕೊಂಡು ಬಂದಿದ್ದೇವೆ. ಹೌದೇ? ಸಮುದ್ರವನ್ನೇ ನುಂಗಲು ಹೊರಟಂತ ನಮಗೆ ಒಂದು ಹೆಣ್ಣು ಲೆಕ್ಕವೇ. ನಿನ್ನ ಜಾಲ ವಿದ್ಯೆಯನ್ನು ಭೇದಿಸಿ ಶೈವಿನಿಗಟ್ಟುತ್ತೇನೆ. ಅನುವಾಗು. ಬಾ ಮುಂದೆ. ನಿನ್ನ ತಲೆ ಕೆಡಿದರೆ ಕೇಳುವ ಕುನ್ನಿಗಳು ಯಾರಿದ್ದಾರೆ? ಅಮ್ಮ ಕ್ಷಮಿಸು ತಾಯಿ. ನೆಲೆಯನರಿಯದ ಕೆಳಗಿ ಗೆಡ್ಡನು, ನೆಲೆಯನರಿಯದೆ ಕೆಳಗಿ ಗೆಡ್ಡನು, ಸಲಗಬೇಕೆನು ಸಲಗಬೇಕಮ್ಮ ಎನ್ನುತ್ತ ನೀನ ನಯನೆಯ ಅಂದ್ರಿಗೆ ಪದುಮಗಂಧಿನಿಯರಗಿ, ನೀನ ನಯನೆಯ ಅಂದ್ರಿಗೆ ಪದುಮಗಂಧಿನಿ ಎರಗಿ ಬೀಳದಳು. ನೆಲೆಯ ನರಿಯದ ಗೆಣಕ್ಕೆ ಕೆಟ್ಟೆ ಸಲಗಬೇಕಮ್ಮ ಅಮ್ಮ. ಕ್ಷಮಿಸು ತಾಯಿ. ಮರುಳಾಟಕ್ಕೆ ಮನ ಕೊಟ್ಟು ನಿನ್ನಲ್ಲಿ ಕಾದು ಸೋತು ಹೋದೆನಮ್ಮ. ಅಮ್ಮ, ನನ್ನ ಇಡೀ ರಾಜ್ಯ ಆಸ್ತಿ ಎಲ್ಲ ನಿನ್ನದು ತಾಯಿ. ನನ್ನ ಪ್ರಾಣ ಮಾತ್ರ ಉಳಿಸು ತಾಯಿ. ಎಲ್ಲ ಜಾಣೆ ಜಾಣೆ ನಿಯಮಗೆ ರಗಲುಂದೆ. ಎಲ್ಲ ಜಾಣೆ ಜಾಣೆ ಯಮಗೆ ರಗಲುಂಡೆ. ಈನ ಸತ್ವರು ನಾಗವು, ನೀನು ಸತ್ವರು ನಾವು, ಈನ ಸತ್ವರು ನಾಗವು. ಎಲ್ಲ ಜಾಣೆ ಅಮ್ಮ, ನಿನ್ನಂತ ಪರಾಕ್ರಮಿಗಳು ನಮ್ಮಂತವರ ಪಾದಕ್ಕೆರಗುವುದೇ ಸಲ್ಲದು ಸಲ್ಲದು. ತಾಯೇ ಕ್ಷಮಿಸು ತಾಯಿ ನನ್ನನ್ನು. ಪದ್ಮಗಂಧಿನಿ ಬೆದರಬೇಡ, ಮೇಲೇಳು. ಅಮ್ಮ. ಪದ್ಮಗಂಧಿನಿ ತಾಯೇ, ಸೋತವರನ್ನು ಶಿಕ್ಷಿಸುವಷ್ಟು ಕ್ರೂರಿಗಳಲ್ಲ ನಾವು. ಮೇಲಾಗಿ ಸ್ವಜಾತಿಯವಳಾದ ನೀನು ಜಾಲ ವಿದ್ಯೆಯನ್ನು ಬಿಟ್ಟು ಧರ್ಮದಿಂದ ನಿನ್ನ ರಾಜ್ಯವನ್ನು ನೀನು ಆಳಿಕೋ. ಹೋಗು. ಹಾಗೇ ಆಗಲಿ ತಾಯಿ. ಪದ್ಮಗಂಧಿನಿ ಹಾಗೂ ಸಕಲ ಧರಣಿಪಾಲರನ್ನು ಬಗ್ಗು ಬಡಿದ ಎಂತಾಯಿತು. ಇನ್ನು ನಮ್ಮ ಸೇನಾ ಹೊರಡಲಿ ದೇವಲೋಕಕ್ಕೆ. ಸಕಲ ಧರಣಿಪಾಲರನ್ನು ಬಗ್ಗು ಬಡಿದು ದೇವಲೋಕಕ್ಕೆ ಮುತ್ತಿಗೆ ಹಾಕಿ ಇಂದ್ರ ವಾಯು ವರುಣ 7 ಜನರನ್ನು ಗೆದ್ದಂತಾಯಿತು. ಇನ್ನಿರುವುದು ಕಡೆಯ ದಿಕ್ಕಾದ ಈಶಾನ್ಯ. ನುಗ್ಗಲಿ ನಮ್ಮ ಸೇನೆ ಕೈಲಾಸಕ್ಕೆ.
ಆ ನಿನ್ನ ಒಡೆಯ ಬೂದಿ ಬಸವ ಬೋಳೆ ಶಂಕರನನ್ನು ಯುದ್ಧಕ್ಕೆ ಬರ ಹೇಳು. ಹೋಗು. ನನಗೆ ಏನಾದ್ರೂ ಹೇಳಿದ್ರೆ ನನಗೆ ಬೇರೆ ಇಲ್ಲ, ಆದ್ರೆ ನನ್ನ ಒಡೆಯನಿಗೆ ಹೇಳ್ತೀಯ, ನನ್ನ ಜೊತೆ ಯುದ್ಧ ಮಾಡು. ಅಧಿಕ ಪ್ರಸಂಗಿ, ಆಗ ಏನಂದೆ? ಈಗ ಏನಾಯ್ತು ನಿನ್ನ ಕತೆ? ನಿನ್ನ ಅಧಿಕ ಪ್ರಸಂಗಿತನಕ್ಕಾಗಿ ಇದೋ ನಿನ್ನ ನಾಲಿಗೆಯನ್ನು ಸೀಳುತ್ತಿದ್ದೇನೆ. ಅಷ್ಟೇ ಅಲ್ಲ, ನಿನ್ನ ಉದರವನ್ನು ಸೀಳಿದ್ದೇನೆ. ಕೊರಳನ್ನು ತೆಗೆದು ಮಾಲೆಯಾಗಿ ಹಾಕಿದ್ದೇನೆ. ಹೋಗು, ನಿನ್ನ ಅರಸನಲ್ಲಿ ಯುದ್ಧಕ್ಕೆ ಬರ ಹೇಳು. ಹೋಗು. ಓಯ್ ಎಂತ ಕತೆ ಅಂತ ಇದೀಗ? ಬೆಂಕಿ ಬಿದ್ದಾಗ ಮಾತನಾಡ್ಲಿಕ್ಕೆ ಆಗುದಿಲ್ಲ, ಬಾರಿ ಹಾರಿದ್ರಲ್ಲ ಮಾಡ. ಏನ್ ಮಾಡ್ತೀರಿ ಈಗ? ರೋಗ ನೋಡಿ ಔಷಧ ಕೊಡ್ತೀರಿ. ಶಂಭು ಶಂಕರ ಅರಗರ ಮಾದೇವ ಇತರ ನಂದಿಕೇಶ, ಏನಾಯ್ತು ಹೇಳು? ಓಹೋ, ಮಾತನಾಡೋದಕ್ಕಾಗೋದಿಲ್ಲವೇ? ಅಮೃತ ಆಸ್ತಿಯಿಂದ ತಡವರಿಸಿದ್ದೇನೆ. ಏನಾಯ್ತು ಹೇಳು? ಒಡೆಯ ನಂದಿಕೇಶ, ದ್ವಾರದ ರಕ್ಷಣೆಯಲ್ಲಿ ನಾನಿರುವ ಸಂದರ್ಭ ಒಗೋದ ಸೇನೆ ಎಂದು ಹೆಂಗಸ ಬಲ ಮುಂದಾಟದಲ್ಲಿ ಬಂತು ಒಡೆಯ. ಹೌದೇ? ಹೆಸರು ಮೀನಾಕ್ಷಿ ಅಂತೆ, ಪಾಂಡ್ಯದ ಜನ ಹರತಿ ಅಂತೆ. ಕೊಂದವಳೆ ನಿಮ್ಮನ್ನು ಬಾಯಿಗೆ ಬಂದಾಗಿ ಬಯಲು ಶುರು ಮಾಡಿದಳು ಒಡೆಯ. ಹೌದೇ? ಅದನ್ನು ಕೇಳಿದ ನಾನು ಅವಳಲ್ಲಿ ಯುದ್ಧ ಮಾಡಿ ಕಾಯಿಸೋದು ಕೆಳಗೆ ಬಿದ್ದೆ. ನನ್ನ ನಾಲಿಗೆಯನ್ನು ಸೇರಿ ನಿಮ್ಮನ್ನು ಯುದ್ಧಕ್ಕೆ ಬರಲು ಹೇಳಿ ಕಳಿಸ್ತಾರೆ ಒಡೆಯ. ನಂದಿಕೇಶ, ಒಡೆಯ ನಿನ್ನ ನುಡಿಯನ್ನು ಕೇಳುವಾಗ ರೋಮ ರಂಧ್ರದಲ್ಲಿ ಕಿಡಿಸೂಸುತ್ತಾ ಇದೆ. ಅಪ್ಪಪ್ಪ ಹೆಣ್ಣಿನ ಸೊಕ್ಕೆ. ನಂದಿಕೇಶ, ಒಡೆಯ ಬಿಡಬೇತಿ, ಅವಳಿಗೆ ತಕ್ಕ ಶಾಸ್ತಿ ನಾನು ಮಾಡುತ್ತೇನೆ. ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆ. ಆಯ್ತು ಒಡೆಯ. ನಮ್ಮಲ್ಲಿರುವ ಹರಗಣಗಳೆಲ್ಲರೂ ಅವಳಲ್ಲೇ ಸೋತಿದ್ದಾರಂತೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಶಂಕರನಾದ ನಾನೇ ಆಕೆಯಲ್ಲಿ ಯುದ್ಧಕ್ಕಾಗಿ ತೆರಳಬೇಕಾಗಿದೆ. ಹೋಗುವಾಗ ಯುದ್ಧಕ್ಕೆ ಹೋಗುವಾಗ ನನ್ನ ವಾಹನದ ವೃಷಭನನ್ನು ಏರಿಕೊಂಡು ನಡೆದು ಬಿಡುತ್ತೇನೆ. ನಿನ್ನ ದೇಶ ಯಾವುದು, ನೀನು ಇಲ್ಲಿಗೆ ಬಂದ ಉದ್ದೇಶವೇನು ಎಂಬ ವಿಚಾರಗಳನ್ನೆಲ್ಲ ಕೂಡಲೇ ತಿಳಿಸು. ಮುಚ್ಚಬಾಯಿ. ಯಾರು ವಿಚಾರಿಸುವಂತ ಪಾರುಪತ್ಯ ಕೊಟ್ಟವರಾರು ನಿನಗೆ? ನನ್ನನ್ನು ಕೇಳುವಂತ ನೀನ್ಯಾರು? ಎಲ್ಲ ಹೆಣ್ಣೆ, ನನ್ನ ಮಹಿಮೆಯನ್ನು ಅರಿಯದೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನನ್ನ ಪರಿಚಯ ಬೇಕಲ್ಲವೇ ನಿನಗೆ? ಕಾಣುತ್ತಿರುವುದೇ ರಜತಗಿರಿ. ಈ ಗಿರಿಗೆಲ್ಲ ಒಡೆಯ, ಪೊರೆಯುವಂತಹ ತ್ರಿನೇತ್ರಧಾರಿ, ತ್ರಿಶೂಲಧಾರಿ, ಈಶ, ಪರಮೇಶ, ಜಗದೀಶ, ಹರ, ರುಂಡಮಾಲ, ಶಂಕರ ಇವೆಲ್ಲವೂ ನಾನೇ. ಎಲ್ಲ ಪಶುಪತಿ, ಗೊತ್ತುಂಟು ನಿನ್ನ ಮಹಿಮೆ? ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುವ
ಅಸುರಗೆ ಬೆದರಿ ಓದುತ್ತಾ 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 ಶ್ರೀಲತಾಯಿ ರಮಣನಿಂದ ಶ್ರೀಲತಾಯಿ ರಮಣನಿಂದ ಉಳಿದೆಯನ್ನು ಶ್ರೀಲತಾಯಿ ರಮಣ ಶ್ರೀಲತಾಯಿ ರಮಣ ಶ್ರೀಲತಾಯಿ ರಮಣನಿಂದ ಉಳಿದೆಯನ್ನು ಅಸುರಗೆ ಬೆದರಿ ಓಡುತ್ತಾ ನೀ ಉಳಿದೆ ಎನ್ನುತ್ತಾ ಅಸುರಗೆ ಬೆದರಿ ಓಡುತ್ತಾ ಎಲ್ಲ ಪಶುಪತಿ, ಗೊತ್ತುಂಟು ನಿನ್ನ ಮಹಿಮೆ. ಭಸ್ಮಾಸುರನೆನ್ನುವಂತ ಮಗ ನಿನಗೆ ಬೂದಿಯಲ್ಲಿ ಹುಟ್ಟಿದ. ಆತನ ಕೈ ಉರಿ ಹಸ್ತವಾಗಲಿ ಎಂದು ಆಶೀರ್ವದಿಸಿದೆ. ಆತನು ಅದನ್ನು ಪರೀಕ್ಷಿಸಲು ನಿನ್ನ ಮೇಲೆ ಕೈ ಎತ್ತಿದಾಗ ನೀನು ಮಾಡಿದ್ದೇನು? ಜೀವ ಉಳಿಸಿಕೊಳ್ಳಲು ಓಡಿ ಹೋದೆ. ಆ ಶ್ರೀಹರಿ ನಿನ್ನ ಜೀವ ಉಳಿಸಿಕೊಳ್ಳಲು ಬೇಕಾಯಿತು ಅಂತ ಪರಾಕ್ರಮಿ ನೀನು. ಎಲ್ಲ ಹೆಣ್ಣೆ, ದುಷ್ಟರಾದ ತ್ರಿಪುರಾಸುರನ್ನು ಬ್ರಹ್ಮನ ಸಾರಥ್ಯದಿಂದ ವಧಿಸಿ ಲೋಕಕ್ಕೆ ಉಪಕಾರ ಮಾಡಿದ್ದೇನೆ. ಅಂಥವನಿಗೆ ನೀನೊಂದು ಲೆಕ್ಕವೇ? ಆಹಾ ಪಶುಪತಿ, ತ್ರಿಪುರನ್ನು ಕೊಂದಂತ ನೀನು ಅದೇ ಜಾತಿಯವನಾದ ಬಾಣಾಸುರನ ಮನೆ ಬಾಗಿಲನ್ನು ಕಾದೆಯಲ್ಲ, ಅದು ಯಾಕೆ? ಮೀನಾಕ್ಷಿ, ಭಕ್ತನಾದ ಬಾಣನ ಇಷ್ಟದಂತೆ ಅವನ ಸೇವೆಯನ್ನು ಮಾಡಿದೆ. ದೈವ ಯಾವಾಗಲೂ ಭಕ್ತರ ಅಧೀನ. ಇನ್ನು ನೀನು ನನ್ನನ್ನು ಕೆಣಕಲು ಬಂದರೆ ಮನ್ಮಥನನ್ನು ಸುಟ್ಟಂತೆ ನಿನ್ನನ್ನು ನನ್ನ ಮೂರನೇ ಕಣ್ಣಿನಿಂದ ಸುಡುತ್ತೇನೆ. ಎಚ್ಚರ ಅನುವಾಗು. ಬೆಚ್ಚಿ ಬೆದರುತ ಮೀನಾಕ್ಷಿ ಸರೆಗುರುಳೆ ಏನನೆಂಬೆ ಅಗಟ ಬುದ್ಧಿ ಹೀನಳಾದೇನು ಏನನೆಂಬೆ ಅಗಟ ಬುದ್ಧಿ ಹೀನಳಾದೆನು ಏನನೆಂಬೆ ಅಗಟ ಬುದ್ಧಿ ಹೀನಳಾದೆನು ಪ್ರಾಣಕಾಂತ ನೀತಲಿಂದು ಅರಿಯದಾದೆನು ಪ್ರಾಣಕಾಂತ ನೀತಲಿಂದು ಅರಿಯದಾದೆನು ಪ್ರಾಣಕಾಂತ ನೀತಲಿಂದು ಅರಿಯದಾದೆನು ಜಾಣ ಮುನಿ ಮಾನೆಂದ ಮಾತು ಸತ್ಯ ಆಯಿತು ಜಾಣ ಮುನಿ ಮಾನೆಂದ ಮಾತು ಸತ್ಯವಾಯಿತು ಬಾಣವಿದ್ಯೆ ಕಲಿತು ನಿನಗೆ ಮೂಲವಾಯಿತು ಬಾಣವಿದ್ಯೆ ಕಲಿತು ನಿನಗೆ ಮೂಲವಾಯಿತು ಏನನೆಂಬೆ 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 ಅಗಟ ಬುದ್ಧಿ ನಳಾದೆನು ನಳಾದೆನು ಆಶ್ಚರ್ಯ, ಮಹದಾಶ್ಚರ್ಯ. ಈ ಪಶುಪತಿಯೊಂದಿಗೆ ಹೋರಾಡುವಾಗ ನನ್ನ ಅಧಿಕಸ್ಥನ ಅದೃಶ್ಯವಾಯ್ತಲ್ಲ. ಅಂದರೆ ಈತನೇ ನನ್ನ ಪತಿ. ಆದ ಅಪಚಾರವನ್ನು ಮನಿಸುವಂತೆ ಹೋಗಿ ಕಾಲನ್ನು ಕೊಟ್ಟಿಕೊಂಡು ಬೇಡುತ್ತೇನೆ. ಓ ಮಹಾದೇವ, ತ್ರಿಶೂಲವನ್ನೆತ್ತಿ ಇರಿದು ಬಿಡುತ್ತೇನೆ. ಓ ಪಶುಪತಿ, ಎತ್ತಿದ ತ್ರಿಶೂಲವನ್ನು ಕೆಳಗಿಳಿಸು. ಪಶುಪತಿ, ಅಂದು ನಾರದರು ಆಡಿದ ನುಡಿ, ಮೀನಾಕ್ಷಿ ಯಾರೊಂದಿಗೆ ಹೋರಾಡುವಾಗ ಅವಳ ಅಧಿಕಸ್ಥನ ಅದೃಶ್ಯವಾಗುತ್ತದೋ ಆತನೇ ಆಕೆ ಪತಿಯಾಗುತ್ತಾನೆ ಎಂದು ನುಡಿದರು. ಇಂದು ನಿನ್ನೊಡನೆ ಹೋರಾಡುವಂತ ಸಂದರ್ಭ ನನ್ನ ಅಧಿಕಸ್ಥನ ಅದೃಶ್ಯವಾಗಿ ಹೋಯಿತು. ನನ್ನ ಮನಸ್ಸಿನಲ್ಲಿ ನೀನೇ ನನ್ನ ಪತಿ ಎಂದು ಭಾವಿಸಿದ್ದೇನೆ. ಈ ಬಾಳೆಯಿಂದಾದ ಅಪರಾಧವನ್ನು ಮನ್ನಿಸಿ ನನ್ನ ಕೈ ಹಿಡಿದು ಉತ್ತರಿಸು ಮಹಾದೇವ. ಮೀನಾಕ್ಷಿ, ಹೆದರಿದೆಯಾ? ಹೆದರಬೇಡ. ಬೆದರಬೇಡಲಿ ಮುದ್ದು ಬಾಲೆ
ಹೆದರಿದೆಯಾ? ಹೆದರಬೇಡ. ನೀನು ದಿಗ್ವಿಜಯ ಕೈಗೊಂಡ ವಿಷಯದ ಒಳಾರ್ಥ ತಿಳಿದಿದೆ. ಓಹೋ. ಆದರೆ ನಿನ್ನ ಗಂಡನನ್ನು ನೀನೇ ಹುಡುಕಿಕೊಳ್ಳುವ ಉದ್ದೇಶ ಅಲ್ಲವೇ? ಹೌದು ದೇವ. ಈ ದಿಗ್ವಿಜಯ ಅನ್ನೋದು ಬರೀ ನೆಪ ಮಾತ್ರಕ್ಕೆ. ನಾನು ನಿನ್ನನ್ನು ಮದುವೆ ಆಗ್ತೇನೆ, ಆದರೆ ಇವತ್ತಲ್ಲ. ಇಂದಿಗೆ 8ನೇ ದಿನದಲ್ಲಿ ಕದಂಬಾವನದಲ್ಲಿ ವಿಜೃಂಭಣೆಯ ಮೀನಾಕ್ಷಿ ಕಲ್ಯಾಣ ನಡೆಸೋಣ. ಆದ್ರೆ ನೋಡು ಹರಗಣಗಳ ಸಂತೋಷಕ್ಕಾಗಿ ಅವರ ಸಮ್ಮುಖದಲ್ಲಿ ನಾಂದಿ ರೂಪದಲ್ಲಿ ಮೀನಾಕ್ಷಿ ಕಲ್ಯಾಣ ಜರುಗಿ ಹೋಗಲಿ. ಆಯ್ತು ಮಾದೇವ. ಬಾ ಮೀನಾಕ್ಷಿ. ಚಂಚಲ ನೇತ್ರದ ಶಶಿವದನದ ಕುಂಠಿತ ಜಿಗುರಾಯಿ ಕರೆಗಮನ